ಆನಂದ ರಾಮಾಯಣದ 4ನೇ ಸರ್ಗ ಯಾತ್ರಾಕಾಂಡಕ್ಕೆ ಸಂಬಂಧಪಟ್ಟದ್ದು ಈ ಹಿಂದೆ ಸಮಾಪ್ತಿ ಕಂಡಿತ್ತು. ಸರಯೂ ನದಿ ಎರಡಾಗಿ ವಿಭಾಗ ಹೊಂದಿದ್ದನ್ನು ನಾವು ಅವಾಗ ಶ್ರವಣ ಮಾಡಿದ್ವಿ. ರಾಮ ಸೀತೆಗೆ ಹೇಳಿದ್ದ, ಸರಯೂ ನದಿಯ ಮೊದಲನೇ ಕವಲು ಎಲ್ಲಿದೆ ಅಲ್ಲಿ ಹೋಗಿ ನೀನೊಂದು ಬಾರಿ ಪೂಜೆ ಸಲ್ಲಿಸಿ ಬಾ, ಅದಾದ ಬಳಿಕ ಈ ಹೊಸ ಕವಲು ಇದ್ದಂಥ ಜಾಗದಲ್ಲಿ ನಾನು ನಿನಗಾಗಿ ಕಾದಿರ್ತೇನೆ, ಅಲ್ಲಿ ನಾವಿಬ್ಬರು ಕೂಡಿಯೇ ಪೂಜೆ ಸಲ್ಲಿಸೋಣ ಅಂತ ಹೇಳಿದೆ. ಅದರಂತೆ ಆಕೆ ತನ್ನ ಬಿಡಾರಕ್ಕೆ ತೆರಳಿದ್ದು ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ರಾಮದಾಸ ವಾಕ್ಯ, ರಾಮದಾಸ ಅನ್ನುವ ಗುರು ವಿಷ್ಣುದಾಸನಿಗೆ ತನ್ನ ಶಿಷ್ಯನಿಗೆ ಆ ಕಥೆಯನ್ನು ಮುಂದುವರಿಸಿದ. ಇದು ಈ ಕಥೆಗೆ ಕುಂಭೋದರ ಉಪಾಖ್ಯಾನ ಅಂತ ಕರೀತಾರೆ. ಕುಂಭೋದರ ಅನ್ನುವ ಒಬ್ಬ ಬ್ರಾಹ್ಮಣ ಅಥವಾ ಋಷಿ, ಆತ ರಾಮನಿಗೆ ಒಂದು ಪ್ರೇರಣೆಯನ್ನು ಮಾಡಿದಂಥ ಕಥೆ ಇದು. ಜಾನಕಿ ಆ ಪೂಜೆಯ ಸಾಮಗ್ರಿಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಕೌಸಲ್ಯ ಮೊದಲಾದ ಅತ್ತೆಯಂದಿರ ಜೊತೆಗೂಡಿ ಪುಷ್ಪಕ ವಿಮಾನವನ್ನು ಏರಿದ್ರು. ಆ ವೃದ್ಧಾ ಸರಯೂ ನದಿ, ಹಳೆ ಸರಯೂ ನದಿ ಎಲ್ಲಿತ್ತೋ ಆ ಗಂಗಾ ನದಿಯ ಜೊತೆಗೆ ಅದು ಸೇರುವ ಪ್ರದೇಶ, ಅಲ್ಲಿಗೆ ಅವರಿಬ್ಬರು ಬಂದು ತಲುಪಿದ್ರು. ಅವಳು ಸೀಮೆಯನ್ನು ದಾಟುವಂತಿರಲಿಲ್ಲ. ಶಾಸ್ತ್ರ ಏನಿದೆ ಅಂತಂದ್ರೆ, ಪತಿಂಬಿನ ಅಗ್ನಿನ ನಾರಿ ಸೀಮಾ ಮುಲ್ಲಂಘ್ಯ ನಾವು ವ್ರಜೆ ಅಂತ ಶಾಸ್ತ್ರ. ಯಾವುದೇ ಸೀಮೆಯನ್ನು, ಒಂದು ಗ್ರಾಮದ ಗಡಿಯನ್ನು ಮತ್ತೇನನ್ನು ದಾಟಬೇಕಂತಿದ್ರೆ ಪತಿಯ ಜೊತೆಗೂ ಇಲ್ಲದೆ ಪತಿಯ ಜೊತೆಗೆ ಅಗ್ನಿಯೂ ಕೂಡ ಇರಬೇಕು, ಅಗ್ನಿಹೋತ್ರಿಗಳು. ಅವರೆಲ್ಲ ಆವಾಗ ಇಂಥವ್ರು ಅಗ್ನಿಹೋತ್ರಿಗಳು ಹೌದು, ಇಂಥವ್ರು ಅಗ್ನಿಹೋತ್ರಿಗಳು ಅಲ್ಲ ಅಂತ ವಿಭಾಗ ಇರಲಿಲ್ಲ. ಇದ್ದವರೆಲ್ಲ ಅಗ್ನಿಹೋತ್ರಿಗಳೇ, ಎಲ್ಲ ಬ್ರಾಹ್ಮಣರು ಕ್ಷತ್ರಿಯರೆಲ್ಲ. ಹಾಗಾಗಿ ಪತಿ ಆದವನು ಅಗ್ನಿಯನ್ನು ಜೊತೆಗೆ ಉಟ್ಕೊಂಡಿರಬೇಕು. ಆ ಪತಿಯ ಜೊತೆಗೆ ಈಗ ಸೀಮೆಯನ್ನು ದಾಟಬೇಕು, ಗಡಿಯನ್ನು ದಾಟಬೇಕು. ಗ್ರಾಮದ ಗಡಿಯೋ ದೇಶದ ಗಡಿಯೋ ಇಂಥವೆಲ್ಲ ಇದ್ದರೆ ಅದು ಬಿಟ್ಟು ಪತಿಯನ್ನು ಬಿಟ್ಟು ಆಕೆ ದಾಟುವಂತಿರಲಿಲ್ಲ. ಹೀಗೆ ಇತ್ತು. ಆದರೆ ಈ ಸೀತೆ ಈಗ ಗಡಿಯನ್ನು ದಾಟುವಂಥ ಪ್ರಸಂಗ ಬಂತು. ಆದರೆ ಸೀತೆಗೆ ಆ ಸಂದರ್ಭದಲ್ಲಿ ಆ ದೋಷ ಬರಲಿಲ್ಲ ಅಂತ ಹೇಳ್ತದೆ ಆನಂದ ರಾಮಾಯಣ. ಯಾಕೆಂದರೆ ಅವಳು ವಿಹಾಯಸ ವಿಮಾನಾಗ್ರ್ಯಾತ್, ವಿಮಾನದ ಮೂಲಕ ಆಕಾಶ ಮಾರ್ಗದ ಮೂಲಕ ಹೋಗಿದ್ದರಿಂದ ಅವಳಿಗೆ ಆ ಗಡಿಯನ್ನು ದಾಟಿದಂಥ ದೋಷ ಇರಲಿಲ್ಲ, ದೋಷ ಪಟ್ಟಲಿಲ್ಲ. ಉತ್ತೀರ್ಯಸ ವಿಮಾನಾಗ್ರ್ಯಾತ್ ನಮಸ್ಕೃತ್ವ ಸಂಗಮಂ, ಆ ಸಂಗಮ ಪ್ರದೇಶಕ್ಕೆ ಬಂದು ಆ ಸಂಗಮಕ್ಕೆ ಆಕೆ ನಮಸ್ಕಾರ ಮಾಡಿದ್ಲು. ಪುರೋಹಿತನ ಮಾತಿನಂತೆ, ಪುರೋಹಿತನ ಸೂಚನೆಯಂತೆ ನಾರಿಕೇನಂ ಸ ವಾಯನಂ, ವಾಯನ ಅಂದರೆ ಬಾಗಿನ, ತೆಂಗಿನಕಾಯಿ ಮತ್ತು ಬಾಗಿನ, ಅರಿಶಿನ ಕುಂಕುಮ ಇತ್ಯಾದಿ ಮಂಗಲ ದ್ರವ್ಯಗಳನ್ನು ಭಾಗೀರಥಿ ಸಮರ್ಪ್ಯ, ಗಂಗಾ ನದಿಗೆ ಸಮರ್ಪಣೆ ಮಾಡಿದ್ಲು. ವಿಧಿಪೂರ್ವಕವಾಗಿ ಸ್ನಾನ ಮಾಡಿದ್ಲು. ಆ ಸಂಗಮಕ್ಕೆ ಪೂಜೆ ಸಲ್ಲಿಸಿದ್ಲು. ಮದ್ಯ ಮಾಂಸ ಇತ್ಯಾದಿ ಪಕ್ವಾನ್ನಗಳು, ನಾನಾ ಥರದ ಬಲಿಗಳು, ಇವನ್ನೆಲ್ಲ ಅಲ್ಲಿ ಅರ್ಪಣೆ ಮಾಡಿದ್ಲು. ಪಟ್ಟ ಕೂಲಾದಿ ಬಿಗಿ, ಪಠ್ಯ ವಸ್ತ್ರ ಇತ್ಯಾದಿಗಳನ್ನು, ಸೀರೆ ಧೋತರ ಮೊದಲಾದ ವಸ್ತ್ರಗಳನ್ನು, ಮುಕ್ತ ಹಾರಗಳನ್ನು, ಮುತ್ತಿನ ಹಾರಗಳನ್ನು, ಗಂಧದ ಸಾಮಗ್ರಿಗಳನ್ನು, ದಿವ್ಯವಾದ ಆಭರಣಗಳನ್ನು ಅಲ್ಲಿ ಆಕೆ ದಾನ ಮಾಡಿದ್ಲು ಸುವಾಸಿನಿಯರಿಗೆ. ಆಮೇಲೆ ವಸಿಷ್ಠರ ಪತ್ನಿಯಾದ ಅರುಂಧತಿಗೂ ಪೂಜೆ ಮಾಡಿದ್ಲು. ವಸಿಷ್ಠ ಮೊದಲಾದ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದ್ಲು ವಿಧಿವತ್ತಾಗಿ. ಅವ್ರಿಗೂ ಕೂಡ ನಾನಾ ಥರದ ವಸ್ತ್ರಾಭರಣಾದಿಗಳನ್ನು ದಾನ ಮಾಡಿದ್ಲು. ತಾನು ಸ್ವಯಂಕೃತ ಉಪಹಾರಂನ ರಾಘದಾಸನ ಉಪೋಷಿತ, ಅವರಿಗೆಲ್ಲ ಭೋಜನ ಮಾಡಿಸಿದ್ಲು, ತಾನು ಮಾತ್ರ ಭೋಜನ ಮಾಡಲಿಲ್ಲ. ರಾಮನ ಸಲುವಾಗಿ ಉಪವಾಸ ಮಾಡಿದ್ಲು. ರಾಮನ ಸಲುವಾಗಿ ಅಂತಂದ್ರೆ ರಾಮನ ದೀರ್ಘಾಯುಷ್ಯಕ್ಕಾಗಿ, ಆತ್ಮ ಕ್ಷೇಮಾಭಿವೃದ್ಧಿಗಾಗಿ ಉಪವಾಸ ಮಾಡಿದ್ಲು ಅಂತ ಅರ್ಥ ಮಾಡ್ಕೊಳ್ಳದೆ, ಆತ ಜೊತೆಗಿಲ್ಲದೆ ಇದ್ದಿದ್ದರಿಂದ ಆಕೆ ಉಪವಾಸವನ್ನೇ ಮಾಡಿದ್ಲು. ಅದಾದ ಬಳಿಕನೇ ಅವರಿಬ್ಬರು ಕೂಡ ಸೇರಿದ ಬಳಿಕನೇ ಆಕೆ ಭೋಜನ ಮಾಡುವಳಿದ್ದು ಅಂತ ಅರ್ಥ ಮಾಡ್ಕೊಳ್ಳೋದು ಉಚಿತ ಅಂತ ಕಾಣಿಸ್ತದೆ. ಮತ್ತೆ ಪುಷ್ಪಕ ವಿಮಾನವನ್ನೇರಿ ರಾಮನ ಬಳಿಗೆ ಬಂದ್ಲು. ಅಲ್ಲಿ ಗಂಗಾ ನದಿ ಮತ್ತು ಸರಯೂ ನದಿಗೆ ಏನು ಸಂಗಮ ಇತ್ತು. ರಾಮ ಸೀತೆಯ ಜೊತೆಗೂಡಿ, ಹಿರಿಯರ ಪುರೋಹಿತರ ಜೊತೆಗೂಡಿ ಅದಕ್ಕೆ ನಮಸ್ಕಾರ ಮಾಡಿದ, ಪೂಜೆ ಮಾಡಿದ. ಆ ಹಳೆ ಸರಯೂ ನದಿ ಸೇರುವಂಥ ಪ್ರದೇಶದಲ್ಲಿ ಸೀತೆ ಏನು ಮಾಡಿದ್ಲು ಅದಕ್ಕಿಂತ ಶತಾಧಿಕಂ 100 ಪಟ್ಟು ಹೆಚ್ಚಾಗಿ ವೈಭವೋಪೇತವಾಗಿ ಅದನ್ನೆಲ್ಲ ಆತ ಮಾಡಿದ. ಸಹಸ್ರಶೋ ವಿಪ್ತಾನ್ ಭೋಜಯಾಮಾಸ, ಸಾವಿರಾರು ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ.
ನಾನಾ ಥರದ ದಾನಗಳನ್ನು ಕೊಟ್ಟ. ಆನೆ, ಕುದುರೆ ಮೊದಲಾದ ವಸ್ತುಗಳನ್ನು. ಸೀತೆಯ ಜೊತೆಗೆ ಬಂಧು ಬಾಂಧವರ ಜೊತೆಗೂಡಿ, ತಮ್ಮಂದಿರ ಜೊತೆಗೂಡಿ ಭೋಜನ ಮಾಡಿದ. ಸಿಂಹಾಸನದಲ್ಲಿ ಕೂತ್ಕೊಂಡು ಲಕ್ಷ್ಮಣನಿಗೆ ಈಗ ಆಜ್ಞಾಪನೆ ಮಾಡಿದ. ನಾನು ಇಲ್ಲಿ 9 ರಾತ್ರಿಗಳ ಕಾಲ ವಾಸ ಮಾಡುವನಿದ್ದೇನೆ. ಅದಕ್ಕಾಗಿ ಸೀಮಾಚಾರ ಅನ್ಕುರು, ನಾನಿಲ್ಲಿ ವಾಸ ಮಾಡಿಕೊಂಡಿದ್ದಾಗ ಏನೇನು ಶಿಷ್ಟಾಚಾರಗಳು, ರಾಜಯೋಗವಾದ ಶಿಷ್ಟಾಚಾರಗಳು, ಪದ್ಧತಿಗಳು ಸಲ್ಲಬೇಕು ಅವನ್ನೆಲ್ಲ ನಡೆಯುವಂತೆ ನೋಡಿಕೋ. ಅಲ್ಲಿರುವಂಥ ದೂತರಿಗೆ ಹೀಗೆಲ್ಲ ಹೇಳಬೇಕು. ಏನು ಹೇಳಬೇಕಂದ್ರೆ, ಬ್ರಹ್ಮಚಾರಿ ಆಗಲಿ, ಗೃಹಸ್ಥನಾಗಲಿ, ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದವನಾಗಲಿ, ಯತಿಯಾಗಲಿ, ಯಾರಾದರೂ ಇಲ್ಲಿಗೆ ಬಂದರೆ, ಮತ್ತೆ ಯಾರೇ ದಾರಿ ಹೋಕನಾಗಲಿ ಇಲ್ಲಿಗೆ ಬಂದರೆ, ನನ್ನ ಆಜ್ಞೆಯಂತ ಆತನಿಗೆ ಪೂಜೆ ಸಲ್ಲಬೇಕು. ಆತ ಭೋಜನಾದಿಗಳನ್ನು ಸ್ವೀಕಾರ ಮಾಡಿ ಹೋಗಬೇಕು. ಹಾಗೆ ಆತನಿಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನನ್ನ ಆಜ್ಞೆ. ನನ್ನ ಈ ಆಜ್ಞೆಯನ್ನು ಉಲ್ಲಂಘಿಸಿ ಯಾರಾದರೂ ಹೋದರೆ, ಯಾರಾದರೂ ಯತಿಯೋ ಯಾರಾದರೂ ಹೋದರೆ, ಅಂದರೆ ಯತಿಗಳಾಗಲಿ, ವಾನಪ್ರಸ್ಥರಾಗಲಿ, ಬ್ರಹ್ಮಚಾರಿಗಳಾಗಲಿ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಹೋದರೆ ಅಂತ ಅನ್ನೋದಕ್ಕೆ ಹೀಗರ್ಥ. ನಮ್ಮ ಸೈನಿಕರು, ನಮ್ಮ ದೂತರು ಅವ್ರನ್ನ ಹಾಗೆ ಹೋಗ್ಲಿಕ್ಕೆ ಬಿಟ್ಟರೆ ನಾನು ಆ ದೂತರಿಗೆ ಶಾಸನ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕಾಗಿ ಬಂದವರನ್ನು ಪ್ರತಿಯೊಬ್ಬರಿಗೂ ಕೂಡ ಆಧರಿಸಿ ಅವರಿಗೆ ಭೋಜನಾದಿಗಳನ್ನು ಮಾಡಿಸ್ಬೇಕು. ಆ ಕೆಲಸ ನಮ್ಮ ದೂತರಿಗೆ, ಆ ದೂತರ ಮುಖ್ಯಸ್ಥರಿಗೆ ಸಂಬಂಧಪಟ್ಟಿದ್ದು. ರಾಮನ ಮಾತನ್ನು ಕೇಳಿ ಲಕ್ಷ್ಮಣ ಹಾಗೆ ಆಗಲಿ ಅಂದ. ಅದೇ ಸಂದರ್ಭದಲ್ಲಿ ಚವನ ಋಷಿ ಅಲ್ಲಿಗೆ ಬಂದ. ಲಕ್ಷ್ಮಣ ಎಲ್ಲ ಏರ್ಪಾಡುಗಳನ್ನು ಮಾಡಿ ಆದಮೇಲೆ ಚವನ ಋಷಿ ಬಂದ. ರಾಮ ಅಲ್ಲಿ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಿತ್ತು. ರಾಮನ ದರ್ಶನಕ್ಕಾಗಿ ಅಲ್ಲಿಗೆ ಬಂದು ರಾಮನ ಸತ್ಕಾರವನ್ನು ಅವರು ಸ್ವೀಕಾರ ಮಾಡಿದರು. ತಾವು ಆ ಬಿಡಾರದಲ್ಲಿ ಒಂದು ಆಸನದಲ್ಲಿ ಕೂತ್ಕೊಂಡು ರಾಮನಿಗೆ ಹೀಗೆ ಮುಂದಿನಂತೆ ಮಾತನಾಡಿದರು. ಗಂಗಾ ನದಿಯ ದಕ್ಷಿಣ ಪ್ರದೇಶದಲ್ಲಿ ಕೀಕಟ ದೇಶ ಅಂತ ಒಂದಿದೆ. ಅಲ್ಲೊಂದು ಆಶ್ರಮ ಇದೆ, ನಂದು ಆಶ್ರಮ. ಅಲ್ಲಿ ನಿತ್ಯ ಮಾಗಧಾಹ, ಮಗಧ ದೇಶಕ್ಕೆ ಸಂಬಂಧಪಟ್ಟಂಥ, ಅಂದರೆ ಈಗಿನ ಬಿಹಾರ ದೇಶಕ್ಕೆ ಸಂಬಂಧಪಟ್ಟಂಥ ರಾಜದೂತರು ಕೆಲವರು ಬರ್ತಾರೆ. ಬಂದು ಗಡ್ಡೆಗಳನ್ನು ಇತ್ಯಾದಿಗಳನ್ನು ಹರಿದು ತೊಂದರೆ ಕೊಡ್ತಾರೆ ನಮಗೆ. ಅವ್ರ ಕಡೆಯಿಂದ ನನ್ನ ಆಶ್ರಮಕ್ಕೆ ನೀನು ರಕ್ಷಣೆ ಒದಗಿಸಬೇಕು, ನನಗೆ ಬಂದಿರುವ ಉಪಟಳವನ್ನು ಪರಿಹಾರ ಮಾಡಬೇಕು. ರಾಮನ ಮಾತನ್ನು ಕೇಳಿ, ಚವನದ ಮಾತನ್ನು ಕೇಳಿ ರಾಮ ತನ್ನ ಧನಸ್ಸನ್ನು ಎತ್ತಿದ. ಅದನ್ನು ಅದೇ ಇರ್ಬೋದು, ನೆನಪಿಲ್ಲ. ಚವನ ವಿಷಯ ಬಂದಿತ್ತೇನು ನೆನಪಿಲ್ಲ. ಅಂತೂ ಆ ಮಗಧ ದೇಶದ ರಾಜದೂತರು ಮಮಾಶ್ರಮೇ ರಾಜದೂತಾಹ, ಅವರು ತೊಂದರೆ ಕೊಡ್ತಿದ್ದಾರೆ, ಅವರ ಮೂಲಕ ನನಗೆ ನೀನು ರಕ್ಷಣೆ ಒದಗಿಸಬೇಕು. ರಾಮ ಅವರ ಮಾತನ್ನು ಕೇಳಿ ಎದ್ದು ನಿಂತು ಧನುಸ್ಸನ್ನು ಒಮ್ಮೆ ಹೆಲೆ ಏರಿಸಿ ಅದನ್ನು ಶಬ್ದ ಮಾಡಿದ, ಬಾಣವನ್ನು ಪ್ರಯೋಗ ಮಾಡಿದ. ಆಶ್ರಮ ಪರಿತಃ ಪರಿಕೋಪಮಾಂ, ಚವನರ ಆಶ್ರಮ ಇರುತ್ತಲ್ಲ ಅಲ್ಲಿ, ಆ ಆಶ್ರಮದ ಸುತ್ತಲೂ ಒಂದು ಕಂದಕದ ರೀತಿಯಾದ ಗೆರೆಯನ್ನು ಎಳೆದ ಬಾಣದ ಮೂಲಕ. ಬಾಣ ಅಲ್ಲಿ ಹೋಗಿ ಬಿದ್ದಾಗ ಗೆರೆ ಒಂದು ವೃತ್ತಾಕಾರವಾದ ಗೆರೆ ತಯಾರಾಯಿತು. ಅದು ದೊಡ್ಡ ಕಂದಕದಂತೆ ಇತ್ತು. ದುಷ್ಟಂತೂ ಅಕ್ಷಮಾಂ, ಯಾವುದೇ ದುಷ್ಟರು ಅದನ್ನು ಭೇದಿಸಿ ಒಳಗೆ ಹೋಗುವಂತಿರಲಿಲ್ಲ. ಇವತ್ತು ರಾಮಬಾಣದಿಂದ ನಿರ್ಮಾಣವಾದ ರೇಖೆ ಅಲ್ಲಿದೆ. ಅದಕ್ಕೆ ರಾಮರೇಖಾ ಅಂತಲೇ ಹೆಸರು ಆ ಪಟ್ಟಣಕ್ಕೆ. ರಾಮರೇಖೆ ನಾಮ್ನ ಅತೀತ ತಯಾಚೈವ ಮತ ನದಿ, ಅಂಥದೇ ಒಂದು ಹೆಸರಿನ ನದಿ ಕೂಡ ಅಲ್ಲಿದೆ, ರಾಮರೇಖಾ ಅನ್ನುವ ಹೆಸರಿನ ನದಿ. ಮುಂದೆ ಚವನರಿಗೆ ರಾಮನ ಮಾತನ್ನು ಕೇಳಿ ಬಹಳ ಸಂತೋಷ ಆಯಿತು. ಅವರು ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ವ್ಯತ್ಯಾಸ ಮಾಡಿದರೆ, ಹೋಗೋಕ್ಕಿಂತ ಮೊದಲು ಇನ್ನೊಂದು ವಿನಂತಿಯನ್ನು ಮಾಡಿಕೊಂಡ್ರು ರಾಮನಿಗೆ. ಅದೇನೆಂದರೆ, ಈ ಕೀಕಟ ದೇಶ ಏನಿದೆ, ಮಗಧ ದೇಶದ ಒಂದು ಭಾಗ ಇದ್ದಿರಬೇಕು ಕೀಕಟ ದೇಶ. ಇದು ಇವತ್ತು ನಿಂಗ್ಯವಾಗಿದೆ, ಅಷ್ಟೇನು ಪ್ರಶಸ್ತವಾಗಿಲ್ಲ, ದೊಡ್ಡ ಉತ್ತಮ ಕ್ಷೇತ್ರ ಅಂತ ಅನ್ಸ್ಕೊಂಡಿಲ್ಲ. ಅದು ನೀನು ಅದಕ್ಕೊಂದು ಪ್ರಯತ್ನ ಮಾಡಿದರೆ ಅದು ಒಳ್ಳೆಯ ದೇಶ ಆಗ್ತದೆ, ಕ್ಷೇತ್ರ ಆಗ್ತದೆ. ಅದಕ್ಕಾಗಿ ನೀನು ಪ್ರಯತ್ನ ಮಾಡಬೇಕು ಅಂದರು ಆ ಋಷಿಗಳು. ತವ ವಾಕ್ಯಾತ್, ನೀನೇನು ಮಾಡಬೇಕು, ದೊಡ್ಡ ಪ್ರಯತ್ನ ಏನು ಮಾಡಬೇಕಾಗಿಲ್ಲ. ತವ ವಾಕ್ಯಾತ್, ಆ ಪ್ರದೇಶಕ್ಕೆ ಉತ್ತಮ ಗುಣಗಳು ಬರಲಿ, ಅದೊಂದು ಕ್ಷೇತ್ರವಾಗಲಿ ಅಂತ ನೀನು ಹರಸಿದ್ರೆ ಸಾಕು, ನಿನ್ನ ಬಾಯಿಯ ಮಾತಿನಿಂದ ಅಷ್ಟಾಗ್ತದೆ ಅಂದರು. ಅಲ್ಲಿ ಪುಣ್ಯಸ್ಥಳಗಳು ಹುಟ್ಟುತ್ತವೆ.
ಮುನಿಯ ಮಾತನ್ನು ಕೇಳಿ ರಾಮ ಹೇಳಿದ, ಆ ಕೀಕಟ ದೇಶದಲ್ಲಿ ಗಯಾ ಅನ್ನುವ ಹೆಸರಿನ ಒಂದು ಪುಣ್ಯವಾದ ನದಿ ಅಲ್ಲಿ ಹರಿಯೋದಿದೆ ಮತ್ತು ನಿಮ್ಮ ಆಶ್ರಮವೂ ಕೂಡ ಅಲ್ಲಿ ಪುಣ್ಯದಾಯಕವಾಗ್ತದೆ. ರಾಜವನ ಅನ್ನೋ ಹೆಸರಿನ ಒಂದು ಪ್ರದೇಶ ಕೂಡ, ನಗರನೋ ಮತ್ತೊಂದೇನೋ, ಅದು ಕೂಡ ಅಲ್ಲಿ ನಿರ್ಮಾಣ ಆಗಿ ಅದಕ್ಕೆಲ್ಲ ಒಂದು ಮಹತ್ವ ಬರ್ತದೆ, ನದಿಗೆ, ನಿಮ್ಮ ಆಶ್ರಮಕ್ಕೆ ಮತ್ತು ಆ ರಾಜವನ ಅನ್ನುವಂಥ ನಗರಕ್ಕೆ. ಇದರ ಮಾತಿನ ಬಗ್ಗೆ ಸಂದೇಹ ಬೇಡ. ಚ್ಯವನರಿಗೆ ಅದನ್ನು ಕೇಳಿ ಬಹಳ ಸಂತೋಷ ಆಯಿತು. ರಾಮನನ್ನ ಸಮ್ಮತಿಯನ್ನು ತೆಗೆದುಕೊಂಡು ಅವರು ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಅಲ್ಲೇ ಗಯಾ ಅನ್ನುವಂಥ ಇವತ್ತಿನ ಕ್ಷೇತ್ರ ಬಿಹಾರದಲ್ಲೇ ಇದೆ. ಆ ಕ್ಷೇತ್ರ ಅಲ್ಲೇ ನಿರ್ಮಾಣ ಆಯಿತು. ಹಾಗಾಗಿ ಪವಿತ್ರವೂ ಕೂಡ ಆಯಿತು. ಆದರೆ ನದಿಗೆ ಮಾತ್ರ ಫಲ್ಗು ಅಂತ ಹೆಸರಿದೆ. ಈಗ ಗಯಾ ಅಂತ ಹೆಸರು ಇವರು ಹೇಳ್ತಾರೆ. ಸೊ ಅದೇ ಹೆಸರು ಈಗ ಫಲ್ಗು ಅಂತ ಆಗಿರ್ಬೋದು, ಈಗೇನಾದರೂ ಇದ್ದಿರ್ಬೋದು, ನೋಡ್ಬೇಕು ಏನಾಗಿದೆ. ಇದೇ ಸಂದರ್ಭದಲ್ಲಿ ಆ ರಾಮ ಪ್ರತಿನಿತ್ಯ ಏನು ಭೋಜನವನ್ನು ಏರ್ಪಡಿಸ್ತಿದ್ದ, ಸತ್ರ ಅಂದರೆ ಭೋಜನ, ದೊಡ್ಡ ಪ್ರಮಾಣದ ಭೋಜನದ ವ್ಯವಸ್ಥೆ. ಅಲ್ಲಿ ಕೋಟಿಗಟ್ಟಲೆ ಸಂಖ್ಯೆಯ ಜ್ಞಾನಿಗಳಾದ ಬ್ರಾಹ್ಮಣರು ಬಂದು ಯತಿಗಳ ಜೊತೆಗೆ ಭೋಜನ ಮಾಡ್ತಿದ್ರು. ಕುಂಭೋದರ ಅನ್ನೋ ಒಬ್ಬ ಮುನಿ ಆ ಪ್ರದೇಶಕ್ಕೆ ಬಂದ. ಆ ಸೀಮಾಚಾರರಿದ್ರಲ್ಲ, ಗಡಿಯನ್ನು ಕಾಯುವಂಥ ದೂತರು, ಅವ್ರ ಸಮೀಪಕ್ಕೆ ಆತ ಬಂದ. ಆತ ಗಂಗಾನದಿ ಯಾತ್ರೆಯನ್ನು ಕೈಗೊಂಡಿದ್ದ. ಅಲ್ಲಿಗೆ ಅವನು ಬಂದ. ಗಂಗಾನದಿ ಯಾತ್ರೆಯನ್ನು ಮುಗಿಸಿ ಗಯಾ ಕ್ಷೇತ್ರಕ್ಕೆ ಹೊರಟಿದ್ದ. ದೂತರನ್ನು ನೋಡಿದ. ಅಲ್ಲಿ ದೂತರನ್ನು ನೋಡಿ ಕೇಳಿದ, ನೀವು ಯಾರ ದೂತರು, ಯಾರ ಆಜ್ಞೆಯನ್ನು ವಹಿಸಿಕೊಂಡು ನೀವು ಇಲ್ಲಿ ನಿಂತಿದ್ದೀರಿ, ಅದನ್ನೆಲ್ಲ ಹೇಳಿ. ಮತ್ತು ಈ ಎಲ್ಲ ಧ್ವಜಗಳು ಯಾರು? ರಾಮನ ಸಾಮ್ರಾಜ್ಯದ ಸಂಕೇತವಾಗಿ ಅಲ್ಲೆಲ್ಲ ಧ್ವಜಗಳಿತ್ತು. ಗಗನ ಚುಂಬಿಗಳಾದ ಈ ಧ್ವಜಗಳು ಯಾರು? ಹನುಮಧ್ವಜ, ಕೋವಿದಾರ ಧ್ವಜ, ಗರುಡ ಧ್ವಜ, ಬಾಣಧ್ವಜ, ಹೀಗೆಲ್ಲ ಧ್ವಜಗಳಿವೆ. ಇವೆಲ್ಲ ಯಾರು? ಇದಕ್ಕೊಂದೊಂದು ಬಣ್ಣ. ಹನುಮಧ್ವಜಕ್ಕೆ ಬಿಳಿ ಬಣ್ಣ, ಕೋವಿದಾರ ಧ್ವಜಕ್ಕೆ ನೀಲ ಬಣ್ಣ, ಆಮೇಲೆ ಗರುಡ ಧ್ವಜಕ್ಕೆ ಹಸಿರು ಬಣ್ಣ, ಬಾಣಧ್ವಜಕ್ಕೆ ಹಳದಿ ಬಣ್ಣ. ಈ ಬಾಣಗಳು, ಪತಾಕೆಗಳು ಇವೆಲ್ಲ ಯಾರು? ಮತ್ತೆ ನಾನಾ ಥರದ ದೋಣಿಗಳ ಶಬ್ದ ಎಲ್ಲ ಕೇಳಿ ಬರ್ತಿದೆ. ಇವರೆಲ್ಲ ಯಾರು? ಇದರದೆಲ್ಲ ಪ್ರಸಂಗ ಏನಿದು, ಅದನ್ನು ಹೇಳಿ ಅಂದವನು. ಅದನ್ನ ಕೇಳಿ ಆ ದೂತರೆಲ್ಲ ಅವನಿಗೆ ಯಾರೋ ಜ್ಞಾನಿಗಳು ಬಂದಿದ್ದಾರೆ ಅಂತ ಸಂಭ್ರಮದಿಂದ ಅವನಿಗೆಲ್ಲವನ್ನು ಹೇಳಿದರು. ಮಹಾರಾಜನಾದ ಅಯೋಧ್ಯೆಯ ಪಾಲಕನಾದ ರಾಮ ಯಾತ್ರೆಗಾಗಿ, ಪ್ರವಾಸಕ್ಕಾಗಿ ಇಲ್ಲಿ ಬಂದಿದ್ದಾನೆ. ನಾವು ಅವನ ದೂತರು, ಅವನ ಆಜ್ಞೆಯಂತೆ ಇಲ್ಲಿದ್ದೇವೆ ನಾವು. ಆಗ ರಾಮ ಒಂದು ಅನ್ನಸತ್ರವನ್ನು ಏರ್ಪಡಿಸಿದ್ದಾನೆ. ನೀನು ಹಸಿವಿಂದ ಬಳಲಿರುವಂತೆ ಕಾಣಿಸ್ತದೆ, ಅಲ್ಲಿ ಹೋಗಿ ಸುಖವಾಗಿ ಭೋಜನ ಮಾಡು, ಬೇಕಾದ್ದನ್ನು ಪಾನ ಮಾಡು, ಮತ್ತು ಸುಖವಾಗಿ ಮುಂದೆ ಹೋಗು ಅಂದ್ರು ಅವರು ದೂತರು. ಅದನ್ನು ಕೇಳಿ ಆ ಮುನಿ ಸುಮ್ಮನೆ ಆದ, ಮುಖ ತಿರುಗಿಸ್ಕೊಂಡು ಸುಮ್ಮನೆ ಆಗಿಬಿಟ್ಟ. ಹೇಗೆ ಬಂದಿದ್ನೋ ಹಾಗೆ ಹೊರಟೋಗ್ಲಿಕ್ಕೆ ಆತ ಉದ್ಯುಕ್ತನಾಗಿಬಿಟ್ಟ. ಆ ಮುನಿ ಹೊರಟೋಗ್ತಿದ್ದು ನೋಡಿ ದೂತರು ಏನು ಮಾಡಿದ್ರು, ಮತ್ತೆ ಅವನ ಕಡೆ ಬಂದರು. ಅವ್ನು ಹೋಗೋದನ್ನು ತಡೆದ್ರು. ಯಾಕೆ ಹೊರಟು ಹೋಗ್ತಾ ಇದ್ದಿ? ಭೋಜನ ಮಾಡು ಅಂತ ನಾವು ಹೇಳಿದ್ವಿ, ಭೋಜನ ಮಾಡ್ಲಿಕ್ಕೆ ನೀನು ಸಿದ್ಧನಿಲ್ಲ, ಬಂದು ಭೋಜನ ಮಾಡಿ ಹೋಗುವಂತ ಮತ್ತೆ ಅವನನ್ನು ಒತ್ತಾಯಿಸಿದ್ರು. ಆ ಮುನಿ ಏನು ಮಾಡಿದ, ಸುಮ್ಮನೆ ಆದ. ಕೆಲವು ಕ್ಷಣಕಾಲ ತನ್ನಲ್ಲೇ ಆಲೋಚನೆ ಮಾಡಿದ. ರಾಮ ಈಗ ಸೀತೆಯ ಕೋರಿಕೆಯಂತೆ ಈ ಸಣ್ಣ ಪ್ರವಾಸಕ್ಕೆ ಬಂದಿದ್ದಾನೆ. ಈಗ ಇದನ್ನು ಮುಗಿಸಿ ಸೀತೆಯ ಪೂಜೆ ಎಲ್ಲ ಮುಗಿದ ಮೇಲೆ ಹೊರಟೋಗ್ಬಿಡ್ತಾನೆ ಅವನು. ಸೀತೆಯ ಪೂಜೆಯೂ ಮುಗೀತೀಗ, ಅಯೋಧ್ಯೆಯನ್ನು ಸೇರ್ಕೊಳ್ತಾನೆ. ಅಯೋಧ್ಯೆಗೆ ಆತ ಹೋಗಿ ಮುಟ್ಟಿಬಿಟ್ಟ ಮೇಲೆ ಮತ್ತೆ ಆತ ಈ ಸಂಚಾರ ಯಾವಾಗ ಕೈಗೊಳ್ತಾನೋ ಏನೋ, ರಾಜಕಾರ್ಯದ ಗೌರವದಿಂದ. ಮತ್ತೆ ಸಾಮ್ರಾಜ್ಯದ ಉಳಿದ ಪ್ರಜೆಗಳಿಗೆ, ಉಳಿದ ಭಾಗದಲ್ಲಿರುವಂಥ ಜನಗಳಿಗೆ ಈ ರಾಮನ ದರ್ಶನ ಆಗೋದು ಯಾವಾಗ? ಮತ್ತು ರಾಮ ಹೋದಲ್ಲೆಲ್ಲ ಒಂದೊಂದು ತೀರ್ಥ ಕ್ಷೇತ್ರ ನಿರ್ಮಾಣ ಆಗಬೇಕು. ಆತ ಎಲ್ಲ ಕಡೆ ಸಂಚಾರ ಮಾಡಿದರೆ ಅದಾಗ್ತದೆ, ಆಗದೇ ಇದ್ರೆ ಆತ ನಗರದಲ್ಲೇ ಉಳಿದು ಬಿಟ್ರೆ ಅದೆಲ್ಲ ಆಗೋದು ಯಾವಾಗ? ಅಂಥ ಕ್ಷೇತ್ರಗಳ ನಿರ್ಮಾಣ ಆದರೆ ಜನರ ಪಾಪಗಳ ಪರಿಹಾರ ಆಗ್ಬೋದು. ಮತ್ತು ರಾಮೇಶ್ವರರನ್ನು ಆತ ಭೂಮಿಯಲ್ಲೆಲ್ಲ ಕಡೆ ಸ್ಥಾಪನೆ ಮಾಡಬೇಕಾಗಿದೆ. ಆ ದಕ್ಷಿಣ ಸಮುದ್ರ ತೀರದಲ್ಲಿ ಒಂದೇ ಕಡೆ ರಾಮೇಶ್ವರ ಇರೋದಲ್ಲ, ಆತ ಹೋದಲ್ಲೆಲ್ಲ ಕೋಟಿಗಟ್ಟಲೆ ಲಿಂಗಗಳನ್ನು ಸ್ಥಾಪನೆ ಮಾಡಿದಂತ ಮೊನ್ನೊಂದು ಕಡೆ ಬಂದಿರ್ತಾರೆ. ಹಾಗೆ ಎಲ್ಲ ಕಡೆ ಆತ ಲಿಂಗಗಳನ್ನು ಸ್ಥಾಪನೆ ಮಾಡಬೇಕು. ಅದು ಆಯಾ ಕ್ಷೇತ್ರಗಳು, ಆಯಾ ದೇವಾಲಯಗಳು ಜನರಿಗೆ ಪುಣ್ಯದಾಯಕ ಆಗಬೇಕು.
ಇದು ಹೋಗಿ ಮತ್ತೆ ಅಯೋಧ್ಯೆಗೆ ಮುಟ್ಟಿಬಿಟ್ರೆ ಈ ಎಲ್ಲ ಕೆಲಸ ಆಗ್ಲಿಕ್ಕಿಲ್ಲ. ಅಯೋಧ್ಯೆಗೆ ಆತ ಮುಟ್ಟಬಾರ್ದು, ಈ ಸಂಚಾರ ಮುಂದುವರಿಯುವಂತ ಆಗ್ಬೇಕಿದು. ದೀರ್ಘಕಾಲ ಯಾತ್ರೆಯನ್ನು ಮಾಡಬೇಕು ಈ ರಾಮ ಅಂತ ಆಲೋಚನೆ ಮಾಡಿದ ಆ ಮುನಿ. ಅದಕ್ಕೆ ನಾನು ಆಲೋಚನೆಯನ್ನು ಮಾಡ್ತೇನೆ ಅಂತ ಆಲೋಚನೆ ಮಾಡಿ ಆತ ಮನಸ್ಸಿನಲ್ಲಿ ಒಂದು ಉಪಾಯವನ್ನು ಹೂಡಿದ. ರಾಮ ಈ ತೀರ್ಥಯಾತ್ರೆಯನ್ನು ಮಾಡಿದರೆ ಅದರಿಂದ ಲೋಕ ಶಿಕ್ಷಣವೂ ಆಗ್ತದೆ, ಜನರಿಗೆ ಒಂದು ಶಿಕ್ಷಣವನ್ನು ಕೂಡ ಕೊಟ್ಟಂತಾಗ್ತದೆ ಅಂತೆಲ್ಲ ಆಲೋಚನೆ ಮಾಡಿ ಮನಸ್ಸಿನಲ್ಲಿ ಒಂದು ಸಂಚಿಕೆಯನ್ನು ಮಾಡಿ ಆ ದೂತ ನಕ್ಕು ಹೇಳಿದ, ನಿಮ್ಮ ರಾಜ ರಾಮ ರಾವಣನನ್ನ ಕೊಂದು ಹಾಕಿಬಿಟ್ಟ. ರಾವಣ ಅಂದ್ರೆ ಬ್ರಾಹ್ಮಣನ ಮಗ ಅವನು. ಅವರಪ್ಪ ರಾಜ್ಯ ಎಲ್ಲ ದೊಡ್ಡ ದೊಡ್ಡ ಬ್ರಾಹ್ಮಣರೇ. ಅವರನ್ನೆಲ್ಲ ಕೊಂದ ಮೇಲೆ ಬ್ರಾಹ್ಮಣರನ್ನು ಕೊಂದ ಪಾಪದ ಪರಿಹಾರಕ್ಕಾಗಿ, ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ತಮ್ಮಂದಿರ ಜೊತೆಗೂಡಿ, ಲಕ್ಷ್ಮಣ ಭರತ ಶತ್ರುಘ್ನರ ಜೊತೆಗೂಡಿ, ಪರಿವಾರ ಜೊತೆಗೂಡಿ ತೀರ್ಥಕ್ಕೇನೋ ಹೋಗಲಿಲ್ಲ, ಯಾವ ತೀರ್ಥಕ್ಷೇತ್ರಕ್ಕೂ ಈತ ಹೋಗಲಿಲ್ಲ ಪಾಪ ಕಳ್ಕೊಳ್ಳೋದಕ್ಕಾಗಿ. ಮತ್ತೆ ಯಾವುದಾದ್ರೂ ವಿಶೇಷವಾದ ಯಜ್ಞೆ ಮಾಡಿದ್ನ ಅದನ್ನೂ ಮಾಡಲಿಲ್ಲ. ಮತ್ತೆ ಇಂಥವನ್ನ ಅನ್ನ ನಾ ಯಾಕೆ ತಿನ್ಬೇಕು, ಇದು ನನಗೆ ಉಚಿತ ಅಲ್ಲ ಇದು ಅಂದ್ಬಿಟ್ಟ ಆ ಬ್ರಾಹ್ಮಣ. ನನಗೆ ನನ್ನ ದಾರಿಯನ್ನು ಬಿಡಿ, ನಾನು ಹೋಗಿಬಿಡ್ತೇನೆ ಅಂತ. ಮತ್ತು ರಾಮನಿಗೆ ಇದನ್ನು ಹೇಳಿ ಆತ ಯಾತ್ರೆ ಯಜ್ಞ ಇತ್ಯಾದಿಗಳನ್ನು ಮಾಡಲಿ. ಆ ದೂತರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಅವನ್ನ ಹೋಗ್ಲಿಕ್ಕೆ ಬಿಟ್ರು. ಮತ್ತು ಊಟ ಮಾಡುವಂತ ಏನಾದರೂ ಅವನಿಗೆ ಒತ್ತಾಯ ಮಾಡಿದರೆ ಏನಾದರೂ ಶಾಪ ಕೊಟ್ಟಿರ್ತಾನಂತ ಭಯ ಆಯಿತು ಅವರಿಗೆ, ಶಾಪ ಭೀತ್ಯ. ಅವನನ್ನು ಹೋಗ್ಲಿಕ್ಕೆ ಬಿಟ್ಟರು. ರಾಮನ ಬಳಿಗೆ ಬಂದರು. ಅವನ ಕಿವಿಯಲ್ಲಿ ಮಾತನ್ನು ಹೇಳಿದರು, ಇಂಥದ್ದೊಂದು ಮಾತನ್ನ ಜನ ನಿನ್ನ ಬಗ್ಗೆ ಆಡ್ತಿದ್ದಾರೆ, ಋಷಿ ಆಡಿದ ಅಂತ ಕಿವಿಯಲ್ಲಿ ಬಂದು ಹೇಳಿದರು. ಮುನಿಯ ಮಾತನ್ನ ರಾಮ ಈಗ ತಿಳ್ಕೊಂಡ. ಆ ಮುನಿಗೆ ಏನು ಅಭಿಪ್ರಾಯ ಇತ್ತು ಹೃದಯದಲ್ಲಿ ಅಂತ ಅನ್ನೋದು ತಿಳ್ಕೊಂಡ. ಜನರ ಶಿಕ್ಷೆಗಾಗಿ, ಲೋಕ ಶಿಕ್ಷಣಕ್ಕಾಗಿ ರಾಮ ಇಂಥ ಒಂದು ಕೆಲಸವನ್ನು ಮಾಡಬೇಕು. ರಾಮನಿಗೆ ಸ್ವಯಂ ಯಾವ ಪಾಪ ಇಲ್ಲದೆ ಇದ್ರೂ ಇಂತಹ ಕೆಲಸವನ್ನು ಲೋಕದ ಸಲುವಾಗಿ ರಾಮ ಮಾಡಬೇಕು ಅಂತ ಋಷಿಗೆ ಅಭಿಪ್ರಾಯ ಇದೆ ಅಂತೆಲ್ಲ ರಾಮ ಅವಾಗಲೇ ಕೂಡಲೇ ತಿಳ್ಕೊಂಡ. ಒಮ್ಮೆ ಸಭಾಸ್ಥಾನದಲ್ಲಿ ಅಲ್ಲಿ ಕುಳಿತಂಥವರೆಲ್ಲರಿಗೂ ಕೂಡ ಇದನ್ನು ಘೋಷಣೆ ಮಾಡಿದ. ಏನು ಘೋಷಣೆ ಮಾಡಿದ ಅಂದರೆ, ನಾನು ಯಾತ್ರೆ ಮಾಡುವವನಿದ್ದೇನೆ. ಮಂತ್ರಿಗಳಿದ್ರು, ತಮ್ಮಂದಿರಿದ್ರು, ವಸಿಷ್ಠ ಇದ್ದ, ಪುರೋಹಿತರಿದ್ರು. ಅವರೆಲ್ಲರ ಜೊತೆ ಆಲೋಚನೆ ಮಾಡಿದ. ಮುನಿಯರ ವಾಕ್ಯಂ ಸತ್ಯಮೇನೇ ರಮಾಪತಿ. ಆ ಮುನಿ ಏನು ಹೇಳಿದ್ದ ಕುಂಭೋದರ ಅನ್ನೋನು, ಅದು ಆತ ಹೇಳಿದ್ದು ಉಚಿತವಾಗಿದೆ ಅಂತ ತಿಳ್ಕೊಂಡ ಅವನು. ಸಭಾ ಮಧ್ಯೆ ನಿಶ್ಚಿತವಾನ್ ಏನಂದ್ರೆ, ಆದೌ ಕರ್ತವ್ಯ ತೀರ್ಥಯಾತ್ರ, ಮೊದಲ ತೀರ್ಥಯಾತ್ರೆ ಮಾಡ್ತೇನೆ, ಆಮೇಲೆ ಯಜ್ಞಗಳನ್ನು ಮಾಡ್ತೇನೆ. ಇನ್ನು ಅಲ್ಲಿಂದಲೇ ತೀರ್ಥಯಾತ್ರೆಗೆ ಹೊರಡ್ಬೇಕು, ಇನ್ನೇನು ಊರಿಗೆ ಹೋಗುವಂಥ ಪ್ರಸಂಗ ಇಲ್ಲ. ಅಲ್ಲಿಂದಲೇ ತೀರ್ಥಯಾತ್ರೆ ಮಾಡ್ಬೇಕಂದ್ರೆ ಮತ್ತಷ್ಟು ಧನಧಾನ್ಯ ಸಾಮಗ್ರಿ ತಯಾರಿ ಎಲ್ಲ ಬೇಕಲ್ಲ. ಅದಕ್ಕಾಗಿ ರಾಮನ ಆಜ್ಞೆಯನ್ನು ಸ್ವೀಕಾರ ಮಾಡಿ ಕೆಲವು ದೂತರು ಅಯೋಧ್ಯೆಗೆ ಹೋದರು. ಎಲ್ಲ ವೃತ್ತಾಂತವನ್ನು ಸುಮಂತ್ರನಿಗೆ, ಮಂತ್ರಿ ಅಲ್ಲಿದ್ನಲ್ಲ ನಗರದ ರಕ್ಷಣೆಗಾಗಿ, ಅವನಿಗೆ ಹೇಳಿದರು. ಅವನು ಅದನ್ನೆಲ್ಲ ಕೇಳಿ ದೊಡ್ಡ ಪ್ರಮಾಣದಲ್ಲಿ ವಸ್ತ್ರಗಳು, ಧನ, ಒಂಟೆ, ಅಶ್ವ, ರಥ, ಆನೆಗಳು ಇದನ್ನೆಲ್ಲ ಕಳಿಸಿಕೊಟ್ಟ. ಇದೆಲ್ಲ ಸಿದ್ಧವಾಯಿತು. ಇನ್ನು ದೊಡ್ಡ ಪ್ರಮಾಣದ ಯಾತ್ರೆ ಸಿದ್ಧ ಆಗಬೇಕು ಅಂತಂದರೆ, ಈಗ ಸಣ್ಣ ಪ್ರಮಾಣದ ಯಾತ್ರೆ ಮಾಡಿದ್ದ, ಅದಕ್ಕಾಗೇ ಬೇಕಾದಷ್ಟು ಜನ ಹಿಂಬಾರಕ ರಾತನಿಗೆ ಹೊರಗೆ ಬಂದಿದ್ರು. ಇನ್ನು ಭಾರತದಾದ್ಯಂತ ಸಂಚಾರ ಮಾಡಬೇಕಲ್ಲ, ಅದಕ್ಕಾಗಿ ದೊಡ್ಡ ವಾಹನವೂ ಬೇಕು, ಪ್ರಮಾಣವೂ ದೊಡ್ಡದು, ವಸ್ತ್ರ ವಾಹನ ಸಿದ್ಧತೆ ಸಾಮಗ್ರಿಗಳು ಹೆಚ್ಚಿದ್ದು. ಅದಕ್ಕಾಗಿ ಏನು ಮಾಡಬೇಕು, ಮತ್ತಷ್ಟು ವಾಹನಗಳನ್ನು ತರಿಸಬೇಕಾಗಿಲ್ಲ. ಇದ್ದ ಪುಷ್ಪಕ ವಿಮಾನವೇ ದೊಡ್ಡದಾಗುವಂತಿತ್ತು. ಆ ಪುಷ್ಪಕ ವಿಮಾನಕ್ಕೆ ಹೀಗೆ ಆಜ್ಞೆ ಮಾಡಿದ. ಏನು ಹೇಳಿದ, ಶಕ್ತಿ ಸ್ತವಾಸ್ತಿ, ನಿನಗೆ ಆ ಶಕ್ತಿ ಇದೆ. ನನ್ನ ಈ ಮಾತಿನಂತೆ ಈ ಆನೆ, ಕುದುರೆ, ರಥ ಇವನ್ನೆಲ್ಲ ನಿನ್ನ ಹೊಟ್ಟೆಯಲ್ಲಿ ಸೇರಿಸಿಕೋ. ಅದರಂತೆ ವಿಸ್ತಾರವಾದ ಆಕಾರವನ್ನು ಹೊಂದು, ಎಲ್ಲರ ಭಾರವನ್ನು ಹೊರೋದಕ್ಕಾಗಿ ನಿನ್ನ ಶಕ್ತಿಯನ್ನು ಪಡೆದುಕೋ. ನಿನಗೆ ಆ ಶಕ್ತಿ ಇದ್ದೇ ಇದೆ. ಕಸ್ಮಿನ್ ಕಾಲೇ ಸೂಕ್ಷ್ಮ ರೂಪಂ, ಸೂಕ್ಷ್ಮ ಗಾಳಿಯಲ್ಲಿ ಬೆಳಕಿಂಡಿಯಲ್ಲಿ ಕಾಣಿಸುವ ತಣುಕದಂತೆ ಸಣ್ಣ ರೂಪವನ್ನು ತಾಳಬಲ್ಲದು ಆ ಪುಷ್ಪಕ ವಿಮಾನ. ಕೆಲವು ಬಾರಿ ಅತಿ ದೊಡ್ಡ ಆಕಾರವನ್ನು ಕೂಡ ತಾಳಬಲ್ಲದು. ಪುಷ್ಪಕಂ ದಶಯೋಜನಂ ಕಸ್ಮಿನ್ ಕಾಲೇ, 10 ಯೋಜನೆ ವಿಸ್ತಾರ ರೂಪವನ್ನು ಕೂಡ ತಾಳಬಲ್ಲದು. ಆ ಶಕ್ತಿಯನ್ನು ನಾನು ನಿನಗೆ ಹಿಂದೆನೇ ಕೊಟ್ಟಿದ್ದೆ, ಅದರಂತೆ ರೂಪವನ್ನು ತಾಳುವಂತ ಪುಷ್ಪಕಕ್ಕೆ ಆಜ್ಞೆ ಮಾಡಿದ. ಅದು 10 ಯೋಜನೆ ವಿಸ್ತಾರವಾದ, ಸುತ್ತಲೂ ಎತ್ತರ ಅಗಲ ಎಲ್ಲನೂ 10 ಯೋಜನೆ ಆಗೋಯ್ತು. ಅದಕ್ಕೆ ವ್ಯವರ್ಧತ ತಚ್ಛ್ರುತ್ವ ರಾಮವಚನಂ ಪುಷ್ಪಕಂ ದಶಯೋಜನಂ ಸಮಂತತಃ
ಸುತ್ತಲೂ 10 ಯೋಜನ ವಿಸ್ತಾರವಾಗಿ. ಎತ್ತರ ಉಚ್ಚಂ ವ್ಯವರ್ಧಿತ 2 ಯೋಜನಂ, 2 ಯೋಜನದಷ್ಟು ಎತ್ತರ ಆಯಿತು. ನಾನು ಎಲ್ಲ ಕಡೆ 10 ಯೋಜನ ಅಂತ ಹೇಳಿ ಹಾಗಲ್ಲ, ವಿಸ್ತಾರ ಅದರ ಚದರ ವಿಸ್ತಾರ ಏನಿದೆ ಅದು 10 ಯೋಜನ. ಒಂದು ಯೋಜನಕ್ಕೆ ಸುಮಾರು 8 ರಿಂದ 9 ಕಿಲೋಮೀಟರ್ ಅಂತ ಹಿಂದೊಮ್ಮೆ ಹೇಳಿದ್ದೆ, ಮೈಲು. ಒಂದು 8 ರಿಂದ 9 ಮೈಲು ಒಂದು ಯೋಜನಕ್ಕೆ. ಇದು ಇಷ್ಟು ವಿಸ್ತಾರ, ಚದರ ವಿಸ್ತಾರ ಆಯಿತು. ಅದರ ಎತ್ತರ 2 ಯೋಜನ, ಸುಮಾರು 18 ಮೈಲಿಗಳಷ್ಟು, 18-20 ಮೈಲಿಗಳಷ್ಟು ಎತ್ತರ ಆಗೋಯ್ತು. ಅದು ಹೇಗೆಂದರೆ ಶತಾಟ್ಟಾಲ ಇಷ್ಟ 100 ಅಂತಸ್ತುಗಳಾದವು ಅದರಲ್ಲಿ. ಅಟ್ಟ ಅಂದರೆ ಅಂತಸ್ತುಗಳು. ಹಿಂದೊಮ್ಮೆ ಹೇಳಿದ್ದೆ ಇದನ್ನು ಕೂಡ, ಒಂದೊಂದು ಅಂತಸ್ತಿನಲ್ಲಿ ಏನೇನಿತ್ತು ಅಂತ. ಅದೆಲ್ಲ ಇಲ್ಲಿದೆ, ಇದೇ ಸರ್ಗದ್ದೇ ಅದು ವಿವರಣೆ, ಅದನ್ನು ಆವಾಗ ಹೇಳಿದ್ದೆ ಅಷ್ಟೇ. ಸೋಪಾನೈಹಿ, ಹತ್ತಲಿಕ್ಕೆ ಬೇಕಾದಂಥ ಮೆಟ್ಟಿಲುಗಳು ಒಳಗೆ ಅದರೊಳಗಿದ್ದವು. ಹೇಮರತ್ನೋದ್ಭವಿ, ಬಂಗಾರದ ಮೆಟ್ಟಿಲುಗಳು, ರತ್ನ ಖಚಿತವಾದ ಮೆಟ್ಟಿಲುಗಳು. ಆ ವಿಮಾನ ಏನಾದರೂ ಆಕಾಶದಲ್ಲಿ ಬರ್ತಿದ್ರೆ ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದಂತೆ. ಕಲಶಗಳು, 1,00,000 ಕಲಶಗಳು ಅದರಲ್ಲಿ. ಜಾಲಂಧ್ರೈಹಿ, ಸೂಕ್ಷ್ಮ ಕುಸುರಿ ಕೆತ್ತನೆಯಿಂದ ಕೂಡಿದ ಕಿಟಕಿಗಳು, ಅದರಿಂದ ನೋಡ್ಲಿಕ್ಕೆ ಬರುವಂತೆ. ಗವಾಕ್ಷಗಳು, ಕಪಾಟಗಳು, ಕನ್ನಡಿ, ಜಲಯಂತ್ರಗಳು, ಜಲಕ್ರೀಡೆ ಆಡಲಿಕ್ಕೆ ಇತ್ಯಾದಿ ಕಾರಣಕ್ಕಾಗಿ. ಪುಷ್ಪಾಣಾಂ ವಾಟಿಕಾಹ, ಹೂವಿನ ತೋಟಗಳು, ನಾನಾ ಪಕ್ಷಿಗಳು ಅದರಲ್ಲಿದ್ದವು. ಸುಮ್ಮನೆ ಅದನ್ನೊಂದು ವಾಹನ ಅಂತ ಹೇಳೋಕ್ಕಿಲ್ಲ, ಅದೊಂದು ಸಣ್ಣ ಲೋಕವೇ ಅದು. ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಮಣಿಗಳೇನಿದ್ದವು ಒಳಗೆ, ಆ ಮಣಿಗಳೇ ಪ್ರಕಾಶ ಬೀರ್ತಿದ್ವು. ಅದೇ ಆ ಇಡೀ ವಿಮಾನದ ಒಳಗಿನ ಬೆಳಕಿನ ವ್ಯವಸ್ಥೆ. ನಾನಾ ಥರದ ಗೋಪುರಗಳಿದ್ದವು, ಶತಸೋಥ ಸಹಸ್ರಶಃ. ಅಲ್ಲಿ ಏನೇನಿತ್ತು? ಪ್ರಾಥಮಿಕಾಯಾನ್ ಪಂಕ್ತವು, ಮೊದಲನೇ ಅಂತಸ್ತಿನಲ್ಲಿ ರಾಮನ ಆಜ್ಞೆಯಂತೆ ಆನೆ, ಕುದುರೆ, ಒಂಟೆ ಮತ್ತು ದೂತರು ಇವರೆಲ್ಲ ಏರಿದರು. ಎರಡನೇ ಅಂತಸ್ತಿನಲ್ಲಿ ಕಾಷ್ಠಜಯಾನ್, ತೃಣ ಉಲೂಖಲ ಮುಸಲಾನ್, ಕಟ್ಟಿಗೆ, ಅಡಿಗೆ ಮಾಡಲಿಕ್ಕೆ ಬೇಕಾದ ಕಟ್ಟಿಗೆ ಇತ್ಯಾದಿಗಳು. ಆಮೇಲೆ ಹುಲ್ಲು, ಮೇವಿಗೆ ಬೇಕಲ್ಲ ಪ್ರಾಣಿಗಳಿಗೆಲ್ಲ ಮೇವು, ಒರಳು, ಅಷ್ಟು ಜನರಿಗೆ ಬೇಕಾದಂಥ ಒರಳು ಕಲ್ಲುಗಳು ರುಬ್ಲಿಕ್ಕೆಲ್ಲ ಬೇಕಲ್ಲ, ಅದಕ್ಕಾಗಿ ಅಷ್ಟೆಲ್ಲ ವ್ಯವಸ್ಥೆ ಇತ್ತು. ಮುಸಲಾನ್, ಒನಕೆಗಳಿದ್ದವು. ಮೂರನೇದರಲ್ಲಿ ಧಾನ್ಯ ರಾಶಿಗಳು ಮತ್ತು ಪಾತ್ರೆಯ ಪಡಗಗಳು. ನಾಲ್ಕನೇ ತೃತೀಯಾಂ ಧಾನ್ಯ ರಾಶಿನ್ ಪಾಕಾಮತ್ರಾಣಿ ವೈ ತಟಃ, 4ನೇದರಲ್ಲಿ ಪಾತ್ರೆಗಳು, 3ನೇದರಲ್ಲಿ ಧಾನ್ಯ ರಾಶಿ, 5ನೇದರಲ್ಲಿ ಫಿರಂಗಿಗಳು. ತತಃ ಶಸ್ತ್ರಾಣ್ಯ ಅನೇಕಶಃ, ಅದಾದಮೇಲೆ ಅನೇಕ ಶಸ್ತ್ರಗಳಿದ್ದವು. ಅದಾದ ಬಳಿಕ ಸಾಮಾನ್ಯ ವಾಹನಗಳಿರಲಿಲ್ಲ, ಕೆಳಗಿನ ಅಂತಸ್ತಿನಲ್ಲಿ ಸಾಮಾನ್ಯ ವಾಹನಗಳು. ಇದಾದ ಬಳಿಕದ ಅಂತಸ್ತಿನಲ್ಲಿ ರಾಜಯೋಗ್ಯವಾದಂಥ ಒಂಟೆ, ಕುದುರೆ, ಆನೆ ಮೊದಲಾದವುಗಳು. 8ನೇ ಅಂತಸ್ತಿನಲ್ಲಿ ರಾಜಕೋಶ, ವಸ್ತ್ರ, ಧಾನ್ಯ ಮೊದಲಾದವುಗಳು. ಶ್ರೇಷ್ಠ ದಾಸೀದಾತ ಸತಃಪರಂ, ಅದಾದ ನಂತರ 9ನೇ 10ನೇದರಲ್ಲಿ ದಾಸರು, ದಾಸಿಯರು, ಸೇವಕರೆಲ್ಲ ವಾಸ ಮಾಡಿಕೊಂಡಿದ್ರು. ನಟರು, ನರ್ತಕರು, ಗಾಯಕರು. ತಥೋ ವೀರಾನ್ ಅಂಗ್ರಿಗಾಂಶ, ಪದಾತಿ ಸೈನಿಕರು ಅಂತ ಇರ್ತಾರಲ್ಲ, ನೆಲದ ಮೇಲೆ ನಡೆದಾಡಿಕೊಂಡು ಯುದ್ಧ ಮಾಡುವಂಥ ಸೈನಿಕರು, ಅವ್ರಿಗೆ ಬೇಕಾದ ವ್ಯವಸ್ಥೆ ಮತ್ತೊಂದು ಅಂತಸ್ತಿನಲ್ಲಿ. ತೇಭ್ಯ ಶ್ರೇಷ್ಠ ಸತಃಪರಂ, ಅವರ ಸೇನಾಪತಿಗಳು, ಪದಾತಿ ಸೈನಿಕರಿಗೂ ಒಂದು ಕಡೆ, ಅವರ ಮುಖ್ಯಸ್ಥರು ಸೇನಾಪತಿಗಳು ಅವರ ಮುಂದಿನ ಅಂತಸ್ತಿನಲ್ಲಿ. ಅವರು ಕುದುರೆ ಮೇಲೆ ಕುತ್ಕೊಂಡು ಓಡಾಡುವಂಥವ್ರು ಕೆಲವರು. ಪಂಚದಶ್ಚರ್ಪಿತ ತತಃ, 15ನೇ ಅಂತಸ್ತಿನ ಕಥೆ ಇದು. ತಥಯೋಗ್ಯ ಸತೋಪ್ಯೂರ್ಧ್ವಂ ಗಜಾಶ್ಚೇವ ತತಃಪರಂ, ಅದಾದ ಬಳಿಕ ಆನೆಗಳು, ಅದಾದ ಬಳಿಕ ಮತ್ತು ಉಳಿದ ಸೈನಿಕರು. ರಾಜಯೋಗ್ಯ ಅಧಿಕಾರಿಣ, ರಾಜನ ಬೊಕ್ಕಸಿಟ್ಟ ನೋಡಿಕೊಳ್ಳುವ ಅಧಿಕಾರಿಗಳು, ರಾಜಶಾಸನವನ್ನು ಮಾಡುವಂಥ ಅಧಿಕಾರಿಗಳು, ಅವರ ಪತ್ನಿಯರು, ಮಕ್ಕಳು, ಮೊಮ್ಮಕ್ಕಳು. ನೃಪಾನ್ ಮಾಂಡಲಿಕಾಂಸ್ತತಃ, ಸಾಮಂತರಾಜರು ಇತ್ಯಾದಿಗಳು ಬಂದವರಿದ್ದರೆ ಅವರಿಗೆ ಮತ್ತೊಂದು ಅಂತಸ್ತು. ಅದಾದ ಬಳಿಕ ರಾಮನ ಸುಹೃದರು ಅಂದರೆ ಸ್ನೇಹಿತರು, ಪುರೌಕತ, ಪಟ್ಟಣದ ನಿವಾಸಿಗಳು. ತಥೋ ಭೋಜನ ಶಾಲಾ ಅಷ್ಟೇ, ಅದಾದ ಬಳಿಕ ಭೋಜನ ಶಾಲೆ ಇತ್ತು. ವಿಂಶಚ್ಚೈವ ಮನೋರಮಾಹ, ಇಪ್ಪತ್ತು ಭೋಜನ ಶಾಲೆಗಳಿದ್ದವು. ಒಂದು ದೊಡ್ಡ ದೊಡ್ಡ ಭೋಜನ ಶಾಲೆಗಳು, ಅಂಥವು 20 ಸಂಖ್ಯೆಯ ಭೋಜನ ಶಾಲೆಗಳು.
ಪಾಕಶಾಲೆಗಳು ಅದಾದ ಬಳಿಕ 5 ಪಾಕಶಾಲೆಗಳು, ಸ್ತ್ರೀಣಾಂ ಭೋಕ್ತುಂ ತಥೋ ದಶ, ಸ್ತ್ರೀಯರಿಗೆ ಭೋಜನ ವ್ಯವಸ್ಥೆಗಾಗಿ ಪ್ರತ್ಯೇಕ ಪಾಕಶಾಲೆಗಳು. ಅದಾದ ತಥ ಊರ್ಧ್ವಂ, ಅದಾದ ನಂತರ ಬಂಧೂನಾಂ ಮಾತೃಣಾಂ ಚ ಗೃಹಾಣಿ, ರಾಮನ ತಮ್ಮಂದಿರಿಗೆ ರಾಮನ ತಾಯಂದಿರಿಗೆ ವಾಸಕ್ಕಾಗಿ ವ್ಯವಸ್ಥೆ. ಅದಾದ ಬಳಿಕ ರಾಮನ ಸಭೆ ಸಿಂಹಾಸನದಿಂದ ಸಮೇತವಾಗುತ್ತದೆ. ಅದರ ಮುಂದಿನ ಅಂತಸ್ತಿನಲ್ಲಿ ಸೀತೆಯ ಅಂತಃಪುರ, ಅದರ ನಂತರದ ಅಂತಸ್ತಿನಲ್ಲಿ ರಾಮನ ಕ್ರೀಡಾಸ್ಥಾನ, ವಿಹಾರ ಮಾಡಲಿಕ್ಕೆ ಇರುವಂಥ ಜಾಗ. ತತ ಊರ್ಧ್ವಂ ಷಷ್ಟಿತಮಾಯಾಮ್, 60ನೇ ಅಂತಸ್ತಿನಲ್ಲಿ ರಾಜ್ಞಾಂ ಸುಹೃದ ಸ್ತ್ರೀಯ, ರಾಜನ ಉಳಿದ ಪತ್ನಿಯರು ಅವರೆಲ್ಲರ ವಾಸಸ್ಥಾನ. ಸಪ್ತಶಾಲಾ ಸುಖಾವಹಾಹ, ಅದಾದ ಬಳಿಕ ಸ್ತ್ರೀಯರ ಏಕಾಂತಕ್ಕಾಗಿ ಅವರ ವಿನೋದಕ್ಕಾಗಿರುವಂಥವು 7 ಅಂತಸ್ತುಗಳು. ಚಿತ್ರಶಾಲಾ 12, ಚಿತ್ರಶಾಲೆ ಅಂತ ಹೆಸರಿನ ಮತ್ತೆರಡು 12 ಅಂತಸ್ತುಗಳು. ವಯಸ್ಸಾಂ ಪಂಚವೈತತಃ, ಸ್ನೇಹಿತರು ಇತ್ಯಾದಿಗಳಿಗಾಗಿ ಮತ್ತಷ್ಟು ವಿಭಾಗಗಳಿದ್ದವು. ಪಕ್ಷಿ ಶಾಲಾ ಅಂತ ಕರೀತಾರೆ ಅದನ್ನು, ಪಕ್ಷಿಗಳನ್ನ ವಿನೋದಕ್ಕಾಗಿ ಸಾಕಿರುವಂಥ ಶಾಲೆ ಅದು. ಪುಷ್ಪಾರಾಮಾದಿಕಾಂಚ ಪಂಚಶಾಲಾ ತತಃ, ಹೂವಿನ ತೋಟಗಳಿರುವಂತಹ 5 ಅಂತಸ್ತುಗಳು. ಅದಾದ ಬಳಿಕ ಘಟಿ ಯಂತ್ರ, ಸಮಯವನ್ನು ಸೂಚನೆ ಮಾಡುವಂಥ ಯಂತ್ರ ಇದ್ದಿದ್ದು 1 ಅಂತಸ್ತು. ಹುಲಿ ಸಿಂಹ ಮೊದಲಾದವುಗಳನ್ನು ಸಾಕಿರುವಂಥ ಅವುಗಳ ವ್ಯವಸ್ಥೆಗಾಗಿರುವಂಥ ಅಂತಸ್ತು ಮತ್ತೊಂದು. ವಿಪ್ರಾಣಾಂಶ ತತಃ ಶಾಲಾ, ಬ್ರಾಹ್ಮಣರ ವಾಸಸ್ಥಾನಕ್ಕಾಗಿ ಮತ್ತೊಂದು. ಆಮೇಲೆ ವಿದ್ಯಾರ್ಥಿಗಳು, ಇಷ್ಟೆಲ್ಲ ಹೊರಟು ತಂದು ಅವ್ರ ಜೊತೆ ಅಧ್ಯಯನ ಮಾಡಲಿಕ್ಕಾಗಿ ವಿದ್ಯಾರ್ಥಿಗಳಿದ್ರು, ಯತಿಗಳಿದ್ರು, ಅವರೆಲ್ಲರಿಗೂ ಅಂತಸ್ತುಗಳಿದ್ದವು. ವಾದ್ಯಶಾಲಾ, ಸಂಗೀತಕ್ಕಾಗಿ ಮೀಸಲಾಗಿರುವಂಥ ವಾದ್ಯಗಳನ್ನು ಇಡುವ ಶಾಲೆಗಳು ಕೆಲವು. ಜಲಶಾಲಾ, ನೀರನ್ನು ಸಂಗ್ರಹ ಮಾಡಲಿಕ್ಕಾಗಿರುವಂಥ ಶಾಲೆಗಳು ಕೆಲವು. ಜಲಯಂತ್ರಾನ್ವಿತ, ಜಲಯಂತ್ರಗಳು ಕೂಡ ಅಲ್ಲಿದ್ದವು. ಇದನ್ನೆಲ್ಲ ಹೇಳುವಾಗ ಯಾವ್ಯಾವ ಶಾಲೆಯನ್ನು ಇಲ್ಲೇನಿತ್ತು ಅಂತ ನಾನು ಇಲ್ಲೇನು ಹೇಳ್ತಿಲ್ಲ, ಯಾಕಂದ್ರೆ ಹಿಂದೆ ಅದು ಹೇಳಿ ಆಗಿತ್ತು. ಇಲ್ಲಿದೆ ಕಥೆ, ಬಾಲ ರಾಮಾಯಣದ ವಿಷ್ಣು ಕನ್ನಡ ಅನುವಾದ ಏನಿತ್ತು ಅಲ್ಲಿ ಪ್ರಕಾರ ಅದನ್ನು ಹೇಳಿದ್ದೆ, ಯಾವ್ಯಾವ ಅಂತಸ್ತಿನಲ್ಲಿ ಏನೇನಿತ್ತು ಅಂತ ಅನ್ನೋದನ್ನು. ಅದು ಇಲ್ಲಿದೆ ವಿವರಣೆ. ಈ ಕಥಾಭಾಗಕ್ಕಾಗಿ ಇನ್ನೊಂದ್ಸರಿ ಅದನ್ನು ಸಂಕ್ಷಿಪ್ತವಾಗಿ ಹೇಳಿದೆ ಅಷ್ಟೆ. ರಾವಣನ ಪ್ರಸಂಗ ಬಂದಾಗ ಅದು ಬಂದಿತ್ತು. ರಾವಣನ ಪುಷ್ಪಕ ವಿಮಾನದ ವರ್ಣನೆ ಬರುವಾಗ ಆ ಮಾತು ಅಲ್ಲಿ ಬಂದಿತ್ತು. ಅದಾದ ಬಳಿಕ ಆರ್ದ್ರವಸ್ತ್ರ ಶೋಷಣಾರ್ಥಂ ಅನುತ್ತಮಃ, ಇಷ್ಟೆಲ್ಲ ಜನರಿಗೆ ಬೇಕಾದಂಥ ಬಟ್ಟೆಗಳನ್ನು ಒಣ ಹಾಕಲಿಕ್ಕೆ ಇರುವಂಥ ಅಂತಸ್ತೊಂದು ಬೇರೆನೆ. ಕೋಟಿಗಟ್ಟಲೆ ಜನರೇ ಇದ್ರಲ್ಲ. ಶತಶಾಲಾ ತಿಮಾ ಪೂರ್ಣಾ ಚಕ್ರಸ್ಥೆ ರಾಮಸೇವಕ, ಹೀಗೆ 100 ಅಂತಸ್ತುಗಳು ಸಿದ್ಧ ಆದವು. ರಾಮನ ಸೇವಕರು ಎಲ್ಲ ಕಡೆ ಏನೇನು ಸಜ್ಜು ಆಗಿದೆ ಅಂತ ನೋಡಿ ಬಂದರು. ಅದನ್ನೆಲ್ಲ ನೋಡಿ ತಾನು ಪುಷ್ಪಕವನ್ನು ಏರಿದ ರಾಮ. ವಾದ್ಯಗಳ ಮೊಳಗುವ ದನಿ ಕೇಳಿ ಬಂತು. ನರ್ತಕರು, ಗಾಯಕಿಯರೆಲ್ಲ, ನರ್ತಕಿಯರು ನಾನಾ ಥರದ ನರ್ತನಗಳನ್ನು ಮಾಡಿದರು. ಪತಾಕೆಗಳನ್ನು, ಧ್ವಜಗಳನ್ನು ಆಕಾಶದಲ್ಲಿ ಹಾರಿಸ್ತಾ ಇದ್ರು. ಹೀಗೆ ರಾಮ ಏರಿ ಕುಳಿತುಕೊಂಡ ಮೇಲೆ ಅಗಮತ್ ಪೂರ್ವ ದಿಗ್ಭಾಗ, ಆ ಪೂರ್ವದ ದಿಕ್ಕನ್ನು ಬಿಟ್ಟು ಪಶ್ಚಿಮ ದಿಕ್ಕಿಗೆ ಆಕಾಶ ಮಾರ್ಗದ ಮೂಲಕವಾಗಿ, ವಾಯುವೇಗದ ಮೂಲಕವಾಗಿ ಆ ಪುಷ್ಪಕ ವಿಮಾನ ಹಾರಿ ಹೊರಟಿತು. ತಥೋ ಪ್ರಯಾಗಾಭಿಮುಖಂ ಶ್ರೀರಾಮಧ್ವಜ ಚಿಹ್ನಿತಂ, ಅಲ್ಲಿಂದ ಪ್ರಯಾಗಕ್ಕೆ ಅಭಿಮುಖವಾಗಿ 3 ನದಿಗಳ ಸಂಗಮ ಏನಿದೆ, ಗಂಗಾ ನದಿ ಮತ್ತು ಯಮುನಾ, ಸರಸ್ವತಿ ನದಿಗಳ ಸಂಗಮ, ಆ ಸಂಗಮದ ಪ್ರದೇಶಕ್ಕೆ ಆ ರಾಮನ ವಿಮಾನ ಹೊರಟಿತು. ಆಗ ವಿಷ್ಣುದಾಸ ಕೇಳಿದ, ರಾಮನಿಗೆ 4 ಧ್ವಜಗಳಿದ್ದವು ಅಂತ ಹೇಳಿದ್ರೆ ನೀವು, ಕೋವಿದಾರ ಧ್ವಜ, ಆಮೇಲೆ ಬಾಣಧ್ವಜ, ಗರುಡಧ್ವಜ, ಹನುಮಧ್ವಜ ಅಂತ ಹೀಗೆಲ್ಲ. ಅದನ್ನೆಲ್ಲ ಸ್ವಲ್ಪ ವಿಸ್ತಾರವಾಗಿ ಹೇಳಿ, ಅದನ್ನು ನಾನು ನಿಮ್ಮ ಬಾಯಿಂದ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಹೇಳಿದ. ಆ ಶಿಷ್ಯ ಕೇಳಿದ. ಆಗ ರಾಮದಾಸರು ಆ ಗುರುಗಳು ಆ ಶಿಷ್ಯನಿಗೆ ಹೀಗೆ ಮುಂದಿನಂತೆ ಉತ್ತರಿಸಿದರು. ಅವರೇನು ಉತ್ತರಿಸಿದರು ಅಂತ ಅನ್ನೋದನ್ನ ನಾಳೆ ದಿವಸ ಶ್ರವಣ ಮಾಡೋಣ.